ಎಲ್ಲರ ಪ್ರೀತಿಗಿಂತ ತುಂಬಾ ಜಾಸ್ತಿ ಪ್ರೀತಿ ನೀಡೋನ್ ದೋಸ್ತಾಗಳು. A brother from another mother, my brother from another mother. ಇಲ್ಲಿ ಬರುವ ಪಾತ್ರಗಳು ಹಾಗೂ ಸನ್ನಿವೇಶಗಳು ಕೇವಲ ಕಾಲ್ಪನಿಕ. ಇದು ಯಾವ ಗಂಡ ಹೆಂಡ್ರು ಅಥವಾ ಹೆಣ್ಮಕ್ಕಳಿಗೆ ಸಂಬಂಧಪಟ್ಟಿರುವುದಿಲ್ಲ. ಒಂದು ವೇಳೆ ಹಾಗೆ ಅನ್ನಿಸಿದರೆ ನಿಮಗೆ ನೀವೇ ಕೇಳಿಕೊಳ್ಳಬೇಕಾದ ಪ್ರಶ್ನೆ, ಹೇಗೋ ಉಂಟೆ? ಈ ಮ್ಯಾಡ್ ಆಡ್ಸ್ ನೋಡಿ ಯಾರಿಗಾದರೂ ಮನಸ್ಸು ನೋವು ಉಂಟಾದಲ್ಲಿ ಕರ್ಟೆನ್ ಹಿಂದೆ ವಾಯ್ಸ್ ಕೊಡ್ತಿರೋ ಇಬ್ಬರಿಗೂ ಬಂದು ಗುಂಬೋದು. ಬಟ್ ಪ್ರೋಗ್ರಾಮ್ ಆದ್ಮೇಲೆ ಈ ಕಾರ್ಯಕ್ರಮದ ಪ್ರಾಯೋಜಕರು ಠಠ ಠಠ ಮತ್ತು ಸಹ ಪ್ರಾಯೋಜಕರು ರಾಮ್ರಾಜ್ ಶರ್ಟ್ಗಳು ಮತ್ತು ಪಂಚೆಗಳು ವಿತ್ ಪಾಕೆಟ್. ಠಠ ಠಠ ಸಂಘ, ಪವರ್ಡ್ ಬೈ ಕಾಮಿಡಿ, ಡ್ರಿವನ್ ಬೈ ಹೈಕ್ಲೋ. ಮಾಮ್ಸ್, ಬಹಳ ದಿನ ಆಗೋಯ್ತಲ್ಲ ಹುಡುಗರೆಲ್ಲ ಒಟ್ಟಿಗೆ ಸೇರಿ. ಮಾಮ್ಸ್, ಈ ಚಳಿಗೆ ಬೇಕು ಒಂದು ಟಾನಿಕ್ ಪಾರ್ಟಿ. ನಮ್ಮನೇಲೆ ಮಾಡೋಣಂತೆ ಬಿಡು ನೆಕ್ಸ್ಟ್ ವೀಕೆಂಡು. ಸೂಪರ್ ಬಿಡು ಮಾಮ್ಸ್. ಯಾರ್ಯಾರನ್ನ ಇನ್ವೈಟಿಂಗು? ಇದರಲ್ಲ ನಮ್ಮ ಬಾಯ್ಸು ಸಂದೀಪ, ನವೀನ, ಹನುಮಂತು, ಭರತ, ಕಡಿಮೆ ಅಂದ್ರು ಒಂದು 30 ಹುಡುಗರವ್ರೆ. ಯಾಕೆ ಮಾಮ್ಸ್ ಮಾಡಾಸ್ಟನ್ನ ಬಿಟ್ಬಿಟ್ಟೆ? ಎಲ್ಲಾದ್ರೂ ಉಂಟೆ. ಬಾಸ್ನೆಲ್ಲಾರು ಬಿಡಕ್ಕಾತ? ಇನ್ಶೂರೆನ್ಸ್ ಸ್ಪಾನ್ಸರ್ ಮಾಡೋದೇ ಅವರು. ಮಾಮ್ಸ್, ಲಾಸ್ಟ್ ಟೈಮ್ ಟಾನಿಕ್ ಪಾರ್ಟಿ ಸಖತ್ತಾಗಿತ್ತು. ಜಾಲಿ ಜಾಲಿ ಫುಲ್ ಚಿತ್ತು. ಓ ಅದಾ, ಅದು ನೆಕ್ಸ್ಟ್ ಲೆವೆಲ್ ಇತ್ತು ಬಿಡು ಮಾಮ್ಸ್. ಮಾಮ್ಸ್, ವೇಗಾಸ್ ರೂಲ್ಸ್ ಇರ್ಲಿ. ವಾಟ್ ಎವರ್ ಹ್ಯಾಪನ್ಸ್ ಇನ್ ಬಾಯ್ಸ್ ಪಾರ್ಟಿ ಸ್ಟೇಸ್ ಇನ್ ಬಾಯ್ಸ್ ಪಾರ್ಟಿ. ಓಕೆನಾ? ಓಕೆ ಇರ್ಲಿ ಬಾ, ಒಂದ್ ಸಮ್ಮರಿ ಕೊಡೋಣ. ಟಾನಿಕ್ ತಗೊಂಡ್ಮೇಲೆ ನಮ್ಮ ಮೈಕ್ ಲವ್ ತರ ಹೆಂಗಿರುತ್ತೆ ಅಂತ. ಹಂಗಂತೀಯ? ತಗೋ ಆಗಿದ್ರೆ. ಜೀವನ ಟಾನಿಕ್ ಬಾಟ್ಲಿ ಕುಡಿಯೋ ಮುಂಚೆ ಅಲ್ಲಾಡ್ಸು, ಬಾಡಿನ ಹಿಂದ್ಕೆ ಮುಂದ್ಕೆ ಮ್ಯಾಲೆ ಕೆಳಗೆ ಅಲ್ಲಾಡ್ಸು. ನಾಳೆ ನಾವೇ ಇರೋದಿಲ್ಲ, ಬೇಕಾ ಮೀಟಿಂಗು, ಶಾಶ್ವತ ಯಾವುದು ಇಲ್ಲ, ಎಲ್ಲ ಸೇಕಿಂಗು. ಸೊ ಅದಕ್ಕೆ 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 ಅಲ್ಲಾಡ್ ಸಲ್ಲಾಡ್ 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 ಸಲ್ಲಾಡ್ಸು. ಮಾಮ್ಸ್, ಅವತ್ತು ನಿನ್ ಫ್ರೆಂಡ್ ಸೂರ್ಯ ಬಂದಿದ್ನಲ್ವಾ, ಎಷ್ಟು ತಗೊಂಡಿದ್ದ? ಲೋ, ಅವನ್ ತಗೊಂಡಿದ್ ಬರೀ 30. ಅದನ್ನು ಕೊಡ್ದ ಇಲ್ಲ ಗೊತ್ತಿಲ್ಲ. ಲೋ, ಬರೀ 30ಗೆ 3 ರೂಪಾಯಿ ಕೊಡ್ದವ ನಂಗೆ ಆಡದ್ನ. ಓ ಮಾಮ್ಸ್, ಮೂರು ಪೆಗ್ಗಿಗೆ ತಲೆ ಗಿರ 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 ಅಂದಿದೆ. ನನ್ನ ಕಣ್ಣುಗಳು ಬ್ಲೈಂಡ್ ಆಗಿದೆ, ಬಾಡಿ ಬ್ಯಾಲೆನ್ಸ್ ತಪ್ಪಿದೆ. ಯಾರೋ ಈ ಹುಡುಗಿ ಫುಲ್ ಬಾಟಲ್ ಖಾಲಿ ಮಾಡಿದಳೆ. ಅಯ್ಯೋ ಡ್ಯಾನ್ಸ್ ಮಾಡ್ತಾವಳೆ, ಕಡಕ್ ಸ್ಮೈಲ್ ಕೊಡ್ತಾವಳೆ. ಸೂರ್ಯಂದು 30 ಓಪನ್ ಸೀಕ್ರೆಟ್ ಬಿಡು ಮಾಮ್ಸ್. ಅದಿರ್ಲಿ, ಕೆಂಪಣ್ಣಂದ ಏನ್ ಕತೆ ಮಾಮ್ಸ್? ಯಾಕೋ ಸೈಲೆಂಟ್ ಆಗಿದ್ರು ಅನ್ಸ್ತು. ಲೋ, ಅವ್ರ 2 ಪೆಗ್ ಒಳ ಹೋಗೋ ತನಕ ಮಾತ್ರ ಸೈಲೆಂಟ್, ಆಮೇಲೆ ಫುಲ್ ವೈಲೆಂಟ್. ಯಾಕೆ ಮಾಮ್ಸ್, ಏನಾಯ್ತು? ಹಾಗೇನಿಲ್ಲ ಮಾಮ್ಸ್. ಟಾನಿಕ್ ಒಳಗ್ ಹೋದ್ಮೇಲೆ ಅವ್ರ ಡೈಲಾಗ್ ಕೇಳ್ತಿದ್ರೆ ನಕ್ಕು ನಕ್ಕು ಸಾಕಾಗೋಗುತ್ತೆ. ಆಮೇಲೆ ಅವ್ರ ಆಂಥಮ್ ಸಾಂಗ್ ಹಾಕ್ಬಿಟ್ರೆ ಫುಲ್ ರೊಚ್ಚಿಗೆದ್ಬಿಡ್ತಾರೆ. ಯಾವುದು ಅದು? ತಗೋ ಇಲ್ಲಿ ನೋಡು. ಯಾರೆ ನೀನು ರೋಜಾ ಹೂವೆ, ಯಾರೆ ನೀನು ಮಲ್ಲಿಗೆ ಹೂವೆ, ಹೇಳೆವೋ ಚೆಲುವೆ, ಚೆಲುವಿನ ಹೂವೆ. ಸೌಗಂಧ ಹೂವಲ್ಲಿ ಕೂಡಿಕೊಂಡಿದ್ದಂತೆ ಸೌಂದರ್ಯ, ಹೆಣ್ಣಲ್ಲಿ ತುಂಬಿಕೊಂಡಿದ್ದಂತೆ ಸಂಗೀತ, ನನ್ನಲ್ಲಿ ಸೇರಿಕೊಂಡಿದ್ದಂತೆ.
ಸೂಪರ್ ಗುರು ನೀನು. ಅದಿರ್ಲಿ, ಅವನ್ ಯಾರ ಮಾಮ್ಸ್ ಅನಿಲ ಎಷ್ಟ್ ತಗೊಂಡ್ರು ಬ್ಯಾಲೆನ್ಸ್ ತಪ್ಪಲ್ಲ ಅಂತಾನೆ. ಓ ಮಾಮ್ಸ್, ಬ್ಯಾಲೆನ್ಸ್ ತಪ್ಪಲ್ಲ ನಿಜ, ಬಟ್ ಅವನ್ ಪಕ್ಕ ಕೂತ್ರೆ ಗುಮ್ಸ್ಕೊಳ್ಳೋದು ಗ್ಯಾರಂಟಿ. ಹೌದಾ? ಹೂ ಕಣ, ಸುಮ್ಮನೆ ತಮಾಷೆಗೆ ಅಂತ ಬೆನ್ನಿಗೆ ಹೊಡಿತಾನೆ. ಅವನ್ ಕ್ವಿಂಟಾಲ್ ತೂಕಕ್ಕೆ ಶಕ್ತಿ ಸೇರ್ಸ್ ಹೊಡೆದ ಅಂದ್ರೆ ಬೆನ್ ಮೇಲೆ ಸ್ಟ್ಯಾಂಪ್ ಗ್ಯಾರಂಟಿ. ಸವಾಸಾಲ ನನ್ನ ಮಗಂದು. ವಡಿ ಮಗ ವಡಿ ಮಗ ವಡಿ ಮಗ ವಡಿ ಮಗ ಬಿಡಬೇಡ ಅವ್ನ. ಶ್ರೀರಾಮ್ಪುರ ಗಲ್ಲಿ ಸುತ್ತಮುತ್ತ ಬಂದ್ರೆ ಮಚ್ಚ ಎದ್ದು ಬಿಡಬೇಡ ಅವ್ನ. ಈ ಭೂಮಿ ಮ್ಯಾಗೆ ಹುಟ್ಟಿದ ಮ್ಯಾಗೆ ಸಾವೇ ಕಣೋ. ಸೊ ಎಲ್ಲರಿಗೂ ಬೆನ್ ಮೇಲೆ ಒಳ್ಳೆ ಸಖತ್ತಾಗಿ ಸ್ಟ್ಯಾಂಪ್ ಬಿದ್ದಿದೆ ಅನ್ನು. ಅದಿರ್ಲಿ, ಲೋ ನವೀನ ಮತ್ತೆ- ಡ್ಯಾನ್ಸರ್ ವಿಶ್ವನಾಥ್ ಫುಲ್ ಜೂಮ್ ಅಲ್ಲಿ ಇದ್ರು ಅನ್ಸತ್ತೆ. ಹೂ ಕಣ, ನಾವ್ ಚಾಪೆ ಕೆಳಗೆ ನುಗ್ಗಿದ್ರೆ ಅವ್ರ ರಂಗೋಲಿ ಕೆಳಗಡೆ ನುಗ್ಗ ಕ್ಯಾಂಡಿಡೇಟ್ಸು. ಅದು ಕರೆಕ್ಟ್ ಬಿಡು. ನಾರ್ಮಲ್ ಆಗಿ 2 ಲೈನ್ ಆಗಿ ಡೈಲಾಗ್ ಹೊಡ್ಕೊಂಡು ಮಜಾ ಕೊಡ್ತಾರೆ. ಇನ್ ಪರಮಾತ್ಮ ಒಳಗೋದ್ರೆ ಸುಮ್ಮನೆ ಇರ್ತಾರ? ಶಂಕರಣ್ಣನೇ ಪರಕಾಯ ಪ್ರವೇಶ ಆಗ್ಬಿಡ್ತಾನೆ. ಸಂತೋಷಕ್ಕೆ ಹಾಡು, ಸಂತೋಷಕ್ಕೆ ಸಂತೋಷಕ್ಕೆ ಹಾಡು, ಸಂತೋಷಕ್ಕೆ ಕುಣಿದ ತಾಳಕ್ಕೆ ಕುಣಿದ, ನಲಿದ ರಾಗಕ್ಕೆ ನಲಿದ ನನ್ನಂತೆ. ಈ ಕುಡುಕ್ರು ನನ್ನ ಮಕ್ಕಳು ಸವಾಸಲ್ಲಪ್ಪ. ಮಾಮ್ಸ್, ಟಾಣಿಕ್ ತಗೊಳ್ದೆ ಬರೀ ಸ್ನಾಕ್ಸ್ ಪೋಣ್ಸಕ್ ಬರೋರು ಯಾರ್ಯಾರು? ಹೇ, ಇದರಲ್ಲ ನಮ್ಮ ಹುಡುಗರು. ಸ್ವಾಮಿ, ವಿಶ್ವನಾಥ್, ಶರತ್, ನಾಗೇಶು, ನರೇಶು, ಕೃಷ್ಣ. ಶರತ್ತು ನಾಗೇಶು ತಗೋತಾರಲ್ವಾ? ಮಾಮ್ಸ್, ನಾವು ನೀರು ಬೀರು ವೈನು ಕುಡಿಯೋರಿಗೆಲ್ಲ ಟಾನಿಕ್ ಅನ್ನಲ್ಲ ಮಾಮ್ಸ್. ಓ ಹಂಗೆ. ಬಟ್ ನಾಗೇಶ್ ತಗೊಂತಾರೆ ಅಂತ ಅನ್ಕೊಂಡಿದ್ದೆ. ಲೋ ಸುಮ್ಮನಿರಪ್ಪ, ತಗೊಳ್ದೇನೆ ಅಷ್ಟು ಮಾತಾಡ್ತಾರೆ. ಇನ್ ತಗೊಂಡ್ರೆ ಮುಗಿತ್ ಕತೆ. ಅವ್ರ ಅಧ್ಯಕ್ಷತೆ 2 ವರ್ಷ ಎಕ್ಸ್ಪೀರಿಯನ್ಸ್ ಶೇರ್ ಮಾಡಕ್ ಶುರು ಮಾಡಿದ್ರೆ 4 ವರ್ಷ ಬೇಕು ಮುಗ್ಸಕ್ಕೆ. ಅದು ನಿಜ, ಮಾತಿನ ಮಲ್ಲ ಬಿಡಪ್ಪ ಅವರು. ನಿಜ ಹೇಳ್ದೆ ನೋಡು. ಕೈನಾಗೆ ಮೈಕಿಟ್ರೆ ನಾನ್ ಸ್ಟಾಪ್ ಭಾಷಣ, ಸೆಂಟ್ರಾಗೆ ಸೀಟ್ ಕೊಟ್ರೆ ಸ್ಟೇಜ್ ಗೊಂದು ಭೂಷಣ. ನಾನೆದ್ದು ನಿಂತಾಗ ಸಿಕ್ಕಾಪಟ್ಟೆ ಕ್ರೇಜು, ಚಪ್ಪಾಳೆ ತಟ್ಟೋರ್ಗೆ ಆಮೇಲಿದೆ ಫೀಸು. ನಾನಂದ್ರೆ ವಿಶೇಷ, ನಾ ಇದ್ರೆ ಸಂತೋಷ, ನಾನ್ ಯಾರು ಗೊತ್ತಾಯ್ತಾ? ಸಾ 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 ಹಿಂಗೆ ನಿಮ್ ಗ್ರೂಪ್ ಅಲ್ಲಿ ಟಾನಿಕ್ ಒಳಗೋದ್ಮೇಲೆ ಯಾರ್ಯಾರು ಹೆಂಗೆ ಅಂತ ನೀವೇ ಕನೆಕ್ಟ್ ಮಾಡ್ಕೊಳ್ಳಿ. ಹಾಗೇನೆ ನೆಕ್ಸ್ಟ್ ಟೈಮ್ ಯಾರಿಗಾದ್ರೂ ಟಾಣಿಕ್ ಬೇಕಾದ್ರೆ ಗೊತ್ತಲ್ಲ ಏನ್ ಮಾಡ್ಬೇಕು ಅಂತ. DJ ಮನೆಗೆ ಬಂದು ಅಟೆಂಡೆನ್ಸ್ ಹಾಕಿ. ಲೋ, ಆಗಸ್ಟ್ ಬಂತು. ನಮ್ಮ ಹೆಣ್ಮಕ್ಳದು ಇನ್ 3 ತಿಂಗಳು ಕಂಟಿನ್ಯೂಸ್ ಸ್ಯಾರಿ ಶೋ ಅನ್ನು. ಯಾಕಂದ್ರೆ ಹಬ್ಬದ ಸೀಸನ್ ಶುರು ಆಗೋಯ್ತು. ಅಯ್ಯೋ ಹೌದಲ್ವಾ? ನಮ್ಮನೆಯವ್ರದ್ದು ಟಾರ್ಚರ್ ಸಹಿಸ್ಕೊಳಕ್ಕಾಗ್ತಿಲ್ಲ ಮಾಮ್ಸ್. ಮೊನ್ನೆ ಇಂಡಿಯಾ ಹೋದಾಗ 50 ಸೀರೆ ತಗೊಂಬಂದವಳೆ. ನಾಮಕರಣ, ಮದುವೆ, ಮುಂಜಿ, ಪೂಜೆ, ಅದಕ್ಕೆ ಇದಕ್ಕೆ ಅಂತ ಅಷ್ಟು ತಗೊಂಬಂದ್ರು ಸ್ಯಾರಿ ಕಡಿಮೆ ಅದು ಅಂತ ಕಂಪ್ಲೇಂಟು. ಎಷ್ಟಿದ್ರು ಸಾಲಲ್ಲ ಇವರಿಗೆ. ಅದು ನಿಜ, ನೋ ರಿಪೀಟ್. ಯಾರಿಗೆ ಹೇಳೋಣ ನಮ್ಮ ಪ್ರಾಬ್ಲಮ್ಮು, ಹುಡುಗರ ನೋವಿಗೆ ಇಲ್ಲ ಮುಲಾಮು. ಬಾವಿಗೆ ಬಿದ್ದಾದ್ಮೇಲೆ ಇವೆಲ್ಲ ಅನುಸರಿಸ್ಕೊಂಡು ಹೋಗ್ಲೇಬೇಕು. ಮಾಮ್ಸ್, ಬರೀ ಸ್ಯಾರಿ ಕತೆ ಆಗಿದ್ರೆ ನಿನ್ನ ಹತ್ರ ಬಂದು ಯಾಕೆ ಶೇರ್ ಮಾಡ್ತಿದ್ದೆ? ಹೆಂಗೋ ನಮ್ಮ ಲಿಮಿಟೆಡ್ ಬಡ್ಜೆಟಲ್ಲಿ ಮ್ಯಾನೇಜ್ ಮಾಡ್ತಿದ್ದೆ.
ಬಟ್ ಬಂಗಾರ ಕೈ ಹಾಕ್ತಾಳೆ ಮಾಮ್ಸ್, ನಮಗೆ ತಲೆ ತಿರ್ಗದ ಅವಾಗ್ಲೇ. ಅವನ ಹೆಂಡ್ತಿ ಆ ನೆಕ್ಲೆಸ್ ತಗೊಂಡವಳೆ, ಆ ಲಾಂಗಾರ ತಗೊಂಡವಳೆ, ಹೊಸ ಡಿಸೈನ್ ಬಳೆ ತಗೊಂಡವಳೆ ಅಂತ ಶುರು ಹಚ್ಕೋತಾಳೆ. ಅದಕ್ಕೆ ಸಪೋರ್ಟ್ ಮಾಡೋ ಹಾಗೆ ಈ ತುಕಾಲಿ ನನ್ನ ಮಕ್ಕಳು ಕಾಸ್ಟ್ಕೋದವರು ಬಾಗ್ಲು ಮುಂದೆನೆ ತಿನ್ನೋ ಬಿಸ್ಕೆಟ್ ತರ ಗೋಲ್ಡ್ ಬಿಸ್ಕೆಟ್ ಮಾರಕ್ ನಿಂತವ್ರೆ. ಮಾಮ್ಸ್ ಹಂಗೆಲ್ಲ ಕಾಸ್ಕೋ ಬಗ್ಗೆ ಸುಮ್ನೆ ಕಂಪ್ಲೇಂಟ್ ಮಾಡಬೇಡ. ಗಂಡ್ ಹೈಕ್ಳಿಗೆ ಚಳಿ ಶುರುವಾಗ್ತಿದ್ದಂಗೆ ಬೆಚ್ಚಗಿರ್ಲಿ ಅಂತ ಒಂದ್ ಸೆಕ್ಷನ್ ಫುಲ್ಲು ಟಾನಿಕ್ ಲೋಡ್ ಮಾಡಿಲ್ವಾ, ಅದು ವಿತ್ ಡಿಸ್ಕೌಂಟು. ಅದು ನಿಜ ಬಿಡು, ಬಟ್ ಈ ಕಡೆ ಆಫೀಸಲ್ಲಿ ರಿಸಿಷನ್ ನೆಪ ಹೇಳ್ಕೊಂಡು ಹೈಕ್ ಇಲ್ಲ, ಬೋನಸ್ ಇಲ್ಲ, ಸ್ಟಾಕ್ಸ್ ಇಲ್ಲ ಅಂತ ಕತೆ ಹೇಳ್ತವ್ರೆ ಮಾಮ್ಸ್. ಬಟ್ ಈ ಕಡೆ ನಮ್ಮ ಹೆಣ್ಮಕ್ಳು ಕಾಂಪಿಟೇಷನ್ ಮೇಲೆ ಕಾಂಪಿಟೇಷನ್ ಮಾಡ್ಕೊಂಡು ನಮ್ಮನ್ನ ಬೋಳ್ಸ್ತವ್ರೆ. ಕರೆಕ್ಟಾಗಿ ಹೇಳಿದೆ ಮಾಮ್ಸ್. ಆದ್ರೂ ಒಂದು ಪಾಸಿಟಿವ್ ಐತೆ. ಈ ಟ್ರೇಸಿ ಮೌಂಟೇನ್ ಹೌಸ್ ಬಂದಾದ್ಮೇಲೆ ಲೈಫ್ ಏನು ಅಂತ ಗೊತ್ತಾಗಿದ್ದು ನನಗೆ. ಯಾಕೆ ಮಾಮ್ಸ್? ಫ್ರೈಡೇ ನೈಟ್ ಇಂದ ಶುರುವಾಗೋ ಗೆಟ್ ಟುಗೆದರು ಸಂಡೇ ಈವ್ನಿಂಗ್ ತನಕ ನಡೀತಲೇ ಇರ್ತದಿಲ್ಲಿ. ಅದೇ ಎಲ್ಲಾದ್ರೂ ಬೇರೆ ಕಡೆ ಇದ್ದಿದ್ರೆ ಇನ್ ಸ್ವಲ್ಪ ದಿನದಲ್ಲಿ ಡಿಪ್ರೆಷನ್ಗೆ ಹೋಗ್ಬಿಡ್ತಿದ್ದೆ. ಅದು ನಿಜ ಮಾಮ್ಸ್. ಜೇನಿನ ಗೂಡು ನಾವೆಲ್ಲ, ಬೇರೆಯಾದರೆ ಜೇನಿಲ್ಲ. ಜೇನಿನ ಗೂಡು ನಾವೆಲ್ಲ, ಬೇರೆಯಾದರೆ ಜೇನಿಲ್ಲ. ಮನಗಳು ಸೇರಿದರೆ ತುಂಬಿದ ಮನೆಯಂತೆ. ಇವತ್ತು ಕನ್ನಡ ರಾಜ್ಯೋತ್ಸವ ಫಂಕ್ಷನ್ ಬೇರೆ. ನಮ್ಮ ಕವಿಗಳ ಬಗ್ಗೆ, ಫೇಮಸ್ ಪರ್ಸನಾಲಿಟಿಗಳ ಬಗ್ಗೆ ಮಾತಾಡಲೇ ಇಲ್ಲ. ಹೇ, ಅದೆಲ್ಲಾದ್ರೂ ಬಿಡೋದುಂಟೆ? ಸರಿ ಬಾ, ಹಾಗಿದ್ರೆ ನಮ್ಮ ಕನ್ನಡದ ಮುತ್ತು ರತ್ನಗಳ ಬಗ್ಗೆ ಸ್ವಲ್ಪ ವರ್ಣಿಸೋಣಂತೆ. ಸರಳತೆಯಲ್ಲಿ ಶ್ರೇಷ್ಠತೆ, ಕತೆಗಳಲ್ಲಿ ಜೀವನ ಪಾಠ. ಇವ್ರು ಯಾರಪ್ಪ ಅಂದ್ರೆ ನಮ್ಮ ಕನ್ನಡದ ಕೀರ್ತಿ, ಇವರೇ ನಮ್ಮ ಸುಧಾಮೂರ್ತಿ. ಕಾವ್ಯದ ಕಿರೀಟ, ವಿಶ್ವ ಮಾನವ ತತ್ವದ ಪ್ರಜ್ವಲ ದೀಪ. ಇವ್ರು ಯಾರು ಅಂದ್ರೆ ಮಲೆನಾಡ ಸಂಪು, ಇವರೇ ನಮ್ಮ ರಾಷ್ಟ್ರಕವಿ ಕುವೆಂಪು. ಕವಿತೆಗಳಿಗೆ ಜೀವ ತುಂಬಿದ ಜೀವ, ಭಾವಕವನದ ಸುಗಂಧ. ಇವ್ರು ಯಾರಪ್ಪ ಅಂದ್ರೆ ಇವರೇ ನಮ್ಮ ಸಾಧನ ಕೇರಿಯ ದರಾ ಬೇಂದ್ರೆ. ಕನ್ನಡಕ್ಕೆ ನಮ್ಮ ರಾಜಣ್ಣನವರ ಕೊಡುಗೆ ಅಪಾರ. ಅವ್ರ ಬಗ್ಗೆನೂ ಸ್ವಲ್ಪ ಹೇಳಬೇಕಲ್ವಾ? ಅದನ್ನ ಹಾಗೆ ಹೇಳೋದ್ ಬದಲು ನಮ್ DJ ಬೇಸ್ ವಾಯ್ಸ್ ಅಲ್ಲಿ ಒಂದು ಡೈಲಾಗ್ ಕೇಳಂ ಬನ್ನಿ. ಹೊಂಚು ಹಾಕಿ ಸಂಚು ಮಾಡಿ ವಂಚನೆಯಿಂದ ನಮ್ಮ ರಾಜ್ಯವನ್ನು ಕಬಳಿಸಿ ಮೆರೆಯುತ್ತಿರೋ ಶಿವಸ್ಕಂದ ವರ್ಮ, ಯಾವ ಕದಂಬ ವಂಶವೃಕ್ಷ ನಿನ್ನ ಕ್ರೌರ್ಯಕ್ಕೆ ಸಿಲುಕಿ ನಿರ್ನಾಮವಾಯ್ತೆಂದು ನೀನು ತಿಳಿದಿರುವೆಯೋ, ಆ ಮಹಾವಂಶವೃಕ್ಷವಿಂದು SJKS ಕನ್ನಡ ಸಂಘದ ಕೃಪೆಯಿಂದ ಮತ್ತೆ ಚಿಗುರಿ ತಲೆ ಎತ್ತಿ ನಿಂತಿದೆ. ಪಲ್ಲವರ ಸೊಲ್ಲಡಗಿಸಿ, ನಮ್ಮ ನೆಲದಿಂದ ಬಡಿದೋಡಿಸಿ, ವೈಜಯಂತಿ ರತ್ನ ಸಿಂಹಾಸನದಲ್ಲಿ ಮತ್ತೆ ಕನ್ನಡ ರಾಜ್ಯ ಲಕ್ಷ್ಮಿಯನ್ನು ಪ್ರತಿಷ್ಠಾಪಿಸುವ ಸಮಯ ಹತ್ತಿರವಾಗುತ್ತಿದೆ. ಕನ್ನಡಿಗರ ಪೌರುಷ, ಕನ್ನಡಿಗರ ಸಾಹಸ, ಕನ್ನಡಿಗರ ಸ್ವಾಭಿಮಾನ ನಿನ್ನಂತ ಕೋಟಿ ಪಲ್ಲವರ ನಿರಂತರ ದಾಳಿಯಿಂದ ಅಳಿಯದು ಎಂಬ ಸತ್ಯವನ್ನು ಪ್ರತ್ಯಕ್ಷ ಪ್ರಮಾಣ ಮಾಡಿ ತೋರಿಸುತ್ತೇವೆ. ಇದೇ ನಮ್ಮ ಗುರಿ, ಇದೇ ನಮ್ಮ ಮಂತ್ರ, ಇದೇ ನಮ್ಮ ಪ್ರತಿಜ್ಞೆ. ಜೈ ಭುವನೇಶ್ವರಿ. ಹುಟ್ಟಿದರೆ ಕನ್ನಡ ನಾಡಲು ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ಬದುಕಿದ್ದು ಜಟ ಬಂಡಿ, ಇದು ವಿಧಿಯೋಡಿಸುವ ಬಂಡಿ. ಬದುಕಿದ್ದು ಜಟಕ ಬಂಡಿ, ವಿಧಿ ಅಲೆದಾಡಿಸುವ ಬಂಡಿ. ವಿಶ್ವನಾಥ್ ಮಹಾದೇವನ್, ನರೇಶ್ ಆರಾಧ್ಯ ಮಠ್, ಶರತ್ ಪಾಟೀಲ್, ವಿಶ್ವನಾಥ್ ಹಿರೇಮಠ್, ಕೆಂಪಣ್ಣ ಬೆನವಾಡಿ, ಸ್ವಾಮಿ ಸದಾಶಿವಯ್ಯ ಮತ್ತು ಧನಂಜಯ್ ಗೊಂಡಿಚಿಟ್ನಳ್ಳಿ.